ಡಾಕ್ಟರ್ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಹೇಳ್ತೀನಿ. ಡಾಕ್ಟ್ರುಗಳು ಅನೇಕ ಜನ ಡಾಕ್ಟ್ರುಗಳು ಓದಿರೋರು, ನೀನು ಯಾಕಪ್ಪ ಹಿಂಗಿದ್ಯಾ, ಬಡವನಾಗಿದ್ಯಾ, ನೀನು ಯಾಕೆ ಮನೆ ಇಲ್ಲ, ನಿನಗೆ ಯಾಕೆ ಅವಿದ್ಯಾವಂತನಾಗಿದ್ಯಾ, ನಿನಗ್ಯಾಕೆ ಉದ್ಯೋಗ ಇಲ್ಲ ಅಂತಂದರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಅದರಿಂದ ಈ ಜನ್ಮದಲ್ಲಿ ಹಿಂಗೆ ಹುಟ್ಬಿಟ್ಟಿದ್ದೀನಿ ನಾನು ಅಂತ ಹೇಳೋದು. ಹಣೆ ಬರಹ, ಕರ್ಮ ಸಿದ್ಧಾಂತ, ಇದನ್ನ ತಿರಸ್ಕಾರ ಮಾಡಿದವ್ರು ಯಾರು? ಯಾರ್ರಿ? ಬಸವಣ್ಣ. ಮತ್ತೆ ಬರೀ ಬಸವಣ್ಣ ಹೆಸರು ಹೇಳಕ್ಕೆಲ್ಲ ಇರೋದು, ನಾವು ಫಾಲೋ ಮಾಡಬೇಕು. ಅನುಭವ ಮಂಟಪ ಆಗ್ತಾ ಇದೆ. ಅನುಭವ ಮಂಟಪ ಬರೀ ಅನುಭವ ಮಂಟಪ ಮಾಡಿದ್ರೆ ಆಗಲ್ಲ, ಪ್ರಯೋಜನ ಇಲ್ಲ. ಇಲ್ಲೂ ಹಾಕೊಂಡಿದ್ದೀವಿ, ವಿಧಾನಸೌಧದಲ್ಲೂ ಹಾಕೊಂಡಿದ್ದೀವಿ. ಹಣೆ ಬರಹ, ನೀನು ಯಾಕಪ್ಪ ಹಿಂಗೆ ಹುಟ್ಟಿದ್ಯಾ? ನಾನು ಹಿಂದಿನ ದಿನದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೀವಿ. ನಮ್ಮಲ್ಲಿ ಈ ಗುಲಾಮ್ಗಿರಿ ಮನಸ್ಥಿತಿ ಇದೆಯಲ್ಲ, ಇದು ಮನೆ ಮಾಡ್ಕೊಬಿಟ್ಟಿದೆ. ಗುಲಾಮ್ಗಿರಿ ಮನಸ್ಥಿತಿ ಅಂದ್ರೆ ಏನು? ಭಾಳ ವರ್ಷ ಗುಲಾಮರಾಗಿದ್ದು ನಾವು. ಮಹಮ್ಮದನರ ಕಾಲದಲ್ಲಿ, ಬ್ರಿಟಿಷ್ನವ್ರ ಕಾಲದಲ್ಲಿ ಗುಲಾಮ್ಗಿರಿಯಿಂದ ಇದ್ದು, ಅದು ಹೋಗೇ ಇಲ್ಲ. ಇನ್ನು ಜಾತಿ ವ್ಯವಸ್ಥೆ ಇದೆ, ಇನ್ನೂ ಗಟ್ಟಿ ಆಗ್ಬಿಟ್ಟದೆ ಗುಲಾಮ್ಗಿರಿ. ಈಗ ಒಬ್ಬ ಮೇಲ್ಜಾತಿಯವನು ಬಡವ ಬಂದರೆ ಸ್ವಾಮಿ ಬುದ್ಧಿ ಅಂತೀವಿ ಅಲ್ವಾ? ಬಡವ ಮೇಲ್ಜಾತಿಯವನು ಅವನು ಬಂದರೆ ಸ್ವಾಮಿ ಬುದ್ಧಿ ಅಂತೀವಿ. ಅದೇ ಒಬ್ಬ ದಲಿತರವನು ಶ್ರೀಮಂತನಾಗಿದ್ರು, ವಿದ್ಯಾವಂತನಾಗಿದ್ರು, ಅವನ ಏಕವಚನದಲ್ಲಿ ಮಾತಾಡಿಸ್ತೀವಿ. ಇದು ಗುಲಾಮ್ಗಿರಿಯ ಸಂಕೇತ. ಎಲ್ಲಿವರೆಗೆ ಈ ಗುಲಾಮ್ಗಿರಿಯನ್ನು ಕಿತ್ತು ಒಗೆಯಲ್ಲ ನಾವು, ಅಲ್ಲಿವರೆಗೆ ಬದಲಾವಣೆ ಆಗಲ್ಲ. ಇದು ಮಾನ್ಯ ಅಧ್ಯಕ್ಷರ, ಅದಕ್ಕೋಸ್ಕರನೇ ಜಾತಿ ಹೋಗಿಲ್ಲ. ಇನ್ನ ಜಾತಿ ಹೋಗದೇನೆ ಸಮಾನತೆ ಬರಲ್ಲ. ಎಲ್ಲರಿಗೂ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸ್ವಾತಂತ್ರ್ಯ ಸಿಕ್ಕದೇನೆ ಬದಲಾವಣೆ ಆಗಲ್ಲ. ಇದಕ್ಕೋಸ್ಕರನೇ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು, ಅಸಮಾನತೆಯನ್ನು ಹೋಗ್ಲಾಡಿಸಿ. ಅದರಿಂದ ಬಹಳ ಲಘುವಾಗಿ ಮಾತಾಡ್ತಕ್ಕಂಥದ್ದು ಅವೆಲ್ಲ ಬಿಟ್ಬಿಡಿ ಇನ್ಮೇಲೆ, ಕನಿಷ್ಠ ಪಕ್ಷ. ಈಗ ಶಕ್ತಿ ಯೋಜನೆಯನ್ನು ಮಾಡಿದ್ದೀವಿ. ಶಕ್ತಿ ಯೋಜನೆ ಮಾಡಿದ್ದೀವಿ. ಹಣೆ ಬರಹ ಬಿಟ್ಬಿಟ್ಟೆ. ನಾವೆಲ್ಲ ಅಲ್ಲಿ ಸ್ವಲ್ಪ ಬೇಗ ಬಂದ್ಬಿಟ್ರಿ ಬ್ರಹ್ಮನ ಹತ್ರ. ನಾವು ಬ್ರಹ್ಮನ ಹತ್ರ ಹೋದಾಗ ಸ್ವಲ್ಪ ಬೇಗ ಬಂದ್ಬಿಟ್ರಿ. ನೀವು ಅಲ್ಲೇ ಕೂತ್ಕೊಂಡು ಕರೆಕ್ಟಾಗಿ 5 ವರ್ಷ ಎಲ್ಲ ಕರೆಕ್ಟಾಗಿ ಬರ್ಸ್ಕೊಂಬಂದ್ಬಿಟ್ಟಿದ್ದೀರಾ. ಕರೆಕ್ಟಾಗಿ ಎಷ್ಟೆಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಕರೆಕ್ಟಾಗಿ ಬರ್ಕೊಂಬಂದ್ಬಿಟ್ಟಿದ್ದೀರಾ. ಹಂಗೆ ನೀವು ಪೂರ್ತಿ ನಿಂತು ಬ್ರಹ್ಮನ ಹತ್ರ ಕರೆಕ್ಟಾಗಿ ಬರೆಯಪ್ಪ ಅಂತ ಹೇಳಿ ಬರ್ಸ್ಕೊಂಬಂದ್ಬಿಟ್ಟಿದ್ದೀರಾ. ಅದಕ್ಕೆ ಕರೆಕ್ಟ್ ನೋಡಿ, ಎಲ್ಲ ದಾಖಲೆಗಳು ಮುರಿತಾ ಇದ್ದೀರಲ್ಲ. ಯಾರಾದ್ರೂ ಮುರ್ತಾರ? ಜಾತಿ ಏನಾನ ಅಡ್ಡ ಬಂತ ನಿಮ್ಗೆ? ಏನು ಅಡ್ಡ ಬರಲಿಲ್ಲ, ಜಾತಿನೂ ಅಡ್ಡ ಬರಲಿಲ್ಲ, ಏನೂ ಅಡ್ಡ ಬರಲಿಲ್ಲ. ಕರೆಕ್ಟಾಗಿ ಕರೆಕ್ಟ್ ಟೈಮ್ಗೆ ಎಲ್ಲೆಲ್ಲಿ ಹೇಗೆ ಮಾಡಬೇಕು, ಯಾರನ್ನ ಮೇಲೆತ್ತಬೇಕು, ಯಾರನ್ನ ತುಳಿಬೇಕು, ನೀಟಾಗಿ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದೀರಾ. ಅದಕ್ಕೆ ನಿಮ್ಮನ್ನು ಬ್ರಹ್ಮ ಕರೆಕ್ಟಾಗಿ ಬರ್ಸ್ಕೊಂಬಂದಿದ್ದೀರ. ನಾವು ಬರ್ಸ್ಕೊಂಬಂದಿಲ್ಲ ಅಷ್ಟೇ. ಮಾನ್ಯ ಅಧ್ಯಕ್ಷರೇ, ನಾನು ಹಣೆ ಬರಹದಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಯಾರು ಬರೆದಿರೋ ಬ್ರಹ್ಮ ಬರೆದಿದ್ದಾರೆ. ಈಗ ನಮ್ಮ ಮನೆಯಲ್ಲಿ 6 ಜನ ಮಕ್ಕಳು ನಾವು. ನಮ್ಮ ಅಪ್ಪನಿಗೆ ನಮ್ಮಪ್ಪ ಅವಿದ್ಯಾವಂತ, ನಮ್ಮವ್ವ ಅವಿದ್ಯಾವಂತೆ. ಅವ್ರು ಯಾರು ಓದಿರಲಿಲ್ಲ. ನಾವು ಒಬ್ಬನೇ ಮನೇಲಿ, ನಮ್ಮ ಅಣ್ಣ 4ನೇ ತರಗತಿವರೆಗೆ ಓದಿದ್ದ. ಇನ್ನು ಉಳಿದವರೆಲ್ಲ ಯಾರು ಹೋಗ್ಲೇ ಇಲ್ಲ, ಶಾಲೆಗೆ ಹೋಗ್ಲಿಲ್ಲ. ನಾನೊಬ್ಬನಿಗೆ ಬರೆದು ಬಿಟ್ಟಿದ್ದ ಬ್ರಹ್ಮ, ನೀವೊಬ್ಬ ಲಾವ್ ಓದು ಅಂತ. ನೀವು ಮುಖ್ಯಮಂತ್ರಿ ಹೇಗಾಗ್ತೀರಿ ಸರ್? ಕಾಂಗ್ರೆಸ್ ಅಲ್ಲಿ ಬಂದು ಸರ್ 10 ವರ್ಷಕ್ಕೆ ನೀವು
ಏನ್ ಸರ್, ವಿರೋಧ ಪಕ್ಷದ ನಾಯಕರು 2 ಬಾರಿ ಆದ್ರಿ, 2 ಬಾರಿ ಮುಖ್ಯಮಂತ್ರಿ ಆದ್ರಿ, ನಿಮ್ಮಲ್ಲಿ ಭಾಗ್ಯ ಇತ್ತು ಆದ್ರಿ, ನೀವು ಕರ್ಮ ಸಿದ್ಧಾಂತನೇ ನಂಬಲ್ಲ ಅಂದ್ರೆ ಹೇಗೆ ಸರ್? ಅದು ಡೆಸ್ಟಿನಿ ಸರ್. ಬಸವಣ್ಣ ಹೇಳಿದ್ದು ನಾನು ಹೇಳಿರೋದಲ್ಲ. ನೀ ಬಸವಣ್ಣ ನಂಬ್ತೀಯ ಇಲ್ವೋ? ನಾನ್ ಬಸವಣ್ಣನ ನಂಬ್ತೀನಿ, ನಿಮ್ಮನ್ನು ನಂಬ್ತೀನಿ. ಅಲ್ಲ ಬಸವಣ್ಣನು ನಂಬ್ತೀನಿ, ನಿಮ್ಮನ್ನು ನಂಬ್ತೀನಿ. ಆಯ್ತಪ್ಪ, ಬಸವಣ್ಣ ನಂಬೋದಾದ್ರೆ ಕರ್ಮ ಸಿದ್ಧಾಂತನ ತಿರಸ್ಕಾರ ಮಾಡಬೇಕು. ಬಸವಣ್ಣ ವಿಚಾರ ನಂಬೋದಾದ್ರೆ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಬೇಕು. ನಂಬ್ಕತೀನಿ, ಕರ್ಮ ಸಿದ್ಧಾಂತನು ನಂಬ್ಕತೀನಿ ಅಂದ್ರೆ ಹೆಂಗೆ? ಈಗ ಆಯ್ತಪ್ಪ, ಕೂತ್ಕೋ ಒಂದ್ಸಾರಿ. ಈಗ ನೋಡಪ್ಪ, ನಾನು ಕರ್ನಾಟಕ ಬಿಟ್ಟು ಕರ್ಮ ಸಿದ್ಧಾಂತ ದಯಮಾಡಿ ಕೂತ್ಕೊಳ್ಳಿ. ನಾನು ಅಶೋಕ ಮಾತಾಡುವಾಗ ಎದ್ದಿದ್ನ? ಅಲ್ಲ ಸರ್, ಫ್ರೀಯಾಗಿ ಮಾತಾಡ್ಬಿಡಿ ಸರ್, ಬಿಟ್ಬಿಟ್ಟಿದ್ದೀರಿ ನೀವು. ಸುತ್ತ ಹಾಕ್ಸ್ಬೇಡಿ. ಈ ಬಾಂಬೆ ಬಂತು, ಡೆಲ್ಲಿ ಬಂತು, ಅವಾಗಿಂದ ಆಗ್ತಾ ಇದ್ದೀರಾ ಪೂರ್ತಿ. ಅದಕ್ಕೆ ಡೈರೆಕ್ಟ್ ಆಗಿ ಬಂದ್ಬಿಡಿ, ಲ್ಯಾಂಡಿಂಗ್ ಬಂದ್ಬಿಟ್ಟು ಹೇಳ್ತಾ ಇದ್ದೀನಪ್ಪ. ಫ್ಲೈಟ್ ಟೇಕ್ ಆಫ್ ಮಾಡಿ ಉತ್ತರ ಕರ್ನಾಟಕದಾಗ ಲ್ಯಾಂಡ್ ಮಾಡಿ. ಆಯ್ತು ಅಶೋಕ, ನಾ ಮಾತಾಡಲ್ಲ, ಸುಮ್ಮನೆ ಕೂತಿದ್ದೀನಿ ನೋಡಿ. ಸರ್, ಮುನ್ನುಡಿನೇ ಇಷ್ಟು ಉದ್ದ ಆದ್ರೆ ಹೆಂಗೆ ಸರ್? ಮುನ್ನುಡಿನೇ ಇಷ್ಟು ಉದ್ದ ಆದ್ರೆ ಹೆಂಗೆ? ಹಿಂಗಾದ್ರೆ ಪಿಕ್ಚರ್ ಯಾವ ಹೆಂಗೆ ನಾವು ಮುನ್ನುಡಿ ಎಲ್ಲ ಇದು ಅನ್ನೋ? ಈಗ ನೋಡಿ, ನಿಮಗೆ ಕೇಳಕ್ಕೆ ಇಷ್ಟ ಇಲ್ಲ. ಅಲ್ಲ, ಇಷ್ಟ ಇಲ್ಲ. ನಾನು ತಿಂಡಿ ತಿಂದು ಮತ್ತೆ ಮುನ್ನುಡಿನೇ ಇನ್ನು ಸಬ್ಜೆಕ್ಟಿಗೆ ಬರ್ದಲ್ಲ, ಮುನ್ನುಡಿನೇ 25 ಪೇಜ್ ಆಯ್ತಲ್ಲ ಈಗ. ಸರ್, ಜಲ್ದಿ ನಾವು ಅಂದ್ರೆ ಮುಗಿಸ್ಬಿಡ್ತೀನಿ. ಇಲ್ಲ, ನಾವು ನೀವು ಬಹಳ ಒಳ್ಳೆ ಉತ್ತರ ಕೊಡ್ತೀರಾ ಅಂತ ನಾವೆಲ್ಲ ತಯಾರು ಮಾಡ್ಕೊಂಡು ಫ್ರೆಶ್ ಆಗಿ ಬಂದಿದ್ದೀರಿ. ನೀವು ಇನ್ನೂ ಸೈಡ್ ಇದ್ರಲ್ಲಿ ಬರ್ತಾ ಇತ್ತಲ್ಲ, ಅಡ್ವರ್ಟೈಸ್ಮೆಂಟ್ ಪಿಕ್ಚರ್ ಬರ್ಲಿ ಅಂತ ಕಾಯ್ತಾ ಇದ್ದೀರಿ. ಆಯ್ತು, ಪಿಕ್ಚರ್ ಬರ್ಬೇಕೀಗ. ಅಧ್ಯಕ್ಷರೇ, ಈಗ ಸರ್, ನೀವು ನಿಶಕ್ತಿ ಆಗಿದ್ದೀರಿ ಅಂತಂದಾಗ ಅರ್ಧ ಗಂಟೆಲಿ ಮುಗಿಸ್ಬಿಡ್ತೀರಿ ಅಂತ ಅನ್ಕೊಂಡೆ. ನಿಮ್ಮ ರಾಜಕೀಯ ನಿಶಕ್ತಿಯೂ ಆಗಿಲ್ಲ ಇದ್ರಲ್ಲಿ, ದೇಹ ನಿಶಕ್ತಿಯೂ ಆಗಿಲ್ಲ ಇದ್ರಲ್ಲಿ. ನೋಡಿದ್ರೆ ಬಹಳ ಗಟ್ಮುಟ್ಟಾಗಿದ್ದಂಗೆ ಕಾಣ್ತಾ ಇದೆ ನನಗೆ. ಅಧ್ಯಕ್ಷರೇ, ನಾನು ಶಾರೀರಿಕವಾಗಿ ಮುಖ್ಯಮಂತ್ರಿಗಳ ಭಾಷಣ ಕೇಳಿದ್ದೀನಿ. ಹೇಳಿದ್ದೆ ಹೇಳ್ತಾರೆ, ಮತ್ತೆ ಯಾವುದು ರಾಜಕೀಯ ನಿಶಕ್ತಿ ಇಲ್ಲ. ಎಲ್ಲ ಕೇಳಿದ್ದೀವಿ. ಈ ಉತ್ತರ ಕರ್ನಾಟಕ ಏನು ಕೊಡ್ತೀವಿ ಅಂತ ಹೇಳಿ ಸಾಕು. ಶಾರೀರಿಕ ಆಡಿದ್ದ ಆಡೋ ಕಿಸ್ಬಾಯ್ದಾಸ ಬೇಡ ನಮಗೆ.